ಇವತ್ತು ಯುವ ಕಾಂಗ್ರೆಸ್ನ ಒಂದು ವತಿಯಿಂದ ಪಂಜಿನ ಮೆರವಣಿಗೆ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು, ಹೊಣೆಗಾರಿಕೆಯನ್ನು ಅವರು ಹೊರಬೇಕು ಅಂತೇಳಿ ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ. ಉದ್ದೇಶ ಇಷ್ಟೇ, ರಾಜ್ಯದಿಂದ ಹೋದಂಥ ಸಂಸದರುಗಳು ಕೂಡ ಯಾರೂ ಕೂಡ ವಿದ್ಯಾವಂತರಾಗಿಲ್ಲ, ಅವಿದ್ಯಾವಂತರಾಗಿದ್ದಾರೆ, ಅವಿವೇಕಿಗಳಾಗಿದ್ದಾರೆ. ವಿದ್ಯಾರ್ಥಿಗಳ ಪರ ಯಾರೂ ಕೂಡ ನಿಲ್ತಾ ಇಲ್ಲ. ಕೇಂದ್ರ ಸರ್ಕಾರ ಪರ ಮಾಡಿದ್ದೇ ಸರಿ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದ್ರ ವಿರೋಧಿಸಿ ಕೇಂದ್ರ ಸರ್ಕಾರ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡುವಂಥ ಕೆಲಸವನ್ನು, ಹೊಣೆಗಾರಿಕೆ ಬರುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಪ್ರತಿಭಟನೆಯನ್ನು ಮಾಡಿದ್ದೀವಿ. ನಾವು ಕೇಳ್ತಾ ಇರೋದಿಷ್ಟೇ, ರಾಜ್ಯದಲ್ಲಿ ಸಣ್ಣ ವಿಚಾರ ಆದರೆ ಬಾಯಿ ಎತ್ತುವಂಥ ಇದೇ ಸಂಸದರುಗಳು, ಬಿಜೆಪಿ ಸಂಸದರುಗಳು ಈ ವಿಚಾರದಲ್ಲಿ ಯಾಕೆ ಬಾಯಿ ಬಿಡ್ತಾ ಇಲ್ಲ? ನೀಟ್ ವಿಚಾರದಲ್ಲಿ 20 ಲಕ್ಷ ಹೆಚ್ಚು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ, ಯಾಕೆ ಮಾತಾಡ್ತಾ ಇಲ್ಲ? 2024 ನೀಟ್ ಪ್ರಕರಣ ಆಯಿತು, ಅಲ್ಲೂ ಕೂಡ BJPಯ ಅನುಯಾಯಿಗಳನ್ನೇ ಈ ಹಗರಣವನ್ನು ಮಾಡಿದ್ರು, ಅವ್ರಿಗೆ ಯಾರು ಕೂಡ ಶಿಕ್ಷೆ ಆಗಿದೆ? ಈ ಥರದ ಪ್ರಶ್ನೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಯುವ ಕಾಂಗ್ರೆಸ್ ಕೇಳ್ತಾ ಇದೆ. ಈ ಹೋರಾಟವನ್ನು ಇನ್ನೂ ಮುಂದುವರಿಸ್ತೀವಿ. 40 ದಿನಗಳ ಈ ಚಾತುರ್ಗಿ ಗೂಜ್ ಹೋರಾಟವನ್ನು ಪ್ರತಿ ಕಾಲೇಜು, ಪ್ರತಿ ಹಾಸ್ಟೆಲು, ಪ್ರತಿ ಯೂನಿವರ್ಸಿಟಿ ಮತ್ತು ಪ್ರತಿ ಸಂಘ ಸಂಸ್ಥೆಗಳಿಗೂ ಕೊಂಡೋಗಿ ಈ ಹೋರಾಟವನ್ನು ಮುಂದುವರಿಸ್ತೇವೆ.